ತಮ್ಮೊಂದಿಗೆ ಕೇಳಿಕೊಳ್ಳಿ. ಈ ಕಲಿಯುಗಿ ವಸ್ತು ವೈಭವ ವ್ಯಕ್ತಿಯಲ್ಲಿ ನನಗೆ ಯಾವುದೇ ಪ್ರಭಾವವಂತೂ ಇಲ್ಲ ತಾನೇ. ಇವುಗಳು ನನಗೆ ಆಕರ್ಷಿತ ಮಾಡುವುದಿಲ್ಲ ಅಲ್ಲವೇ? ಈ ಕಲಿಯುಗಿ ಸಂಬಂಧಗಳ ಯಾವುದೇ ಒಂದು ಸೂಕ್ಷ್ಮ ದಾರದ ಬಂಧನ ನನಗಿಲ್ಲ ಅಲ್ಲವೇ? ಎಲ್ಲ ಬಂಧನಗಳನ್ನು ಮರೆತು ಎಲ್ಲರನ್ನೂ ಬಿಟ್ಟು ಈಗ ನಾನಾತ್ಮ ಒಬ್ಬಂಟಿಯಾಗಿ ಮನೆಗೆ ಹೋಗಬೇಕು. ನನ್ನ ಬಾಬಾರವರು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಮತ್ತೆ ಮತ್ತೆ ಸ್ವಯಂವನ್ನು ಇದೇ ಸ್ಮೃತಿಯಲ್ಲಿ ತರಿಸಿಕೊಳ್ಳಿ. ಈಗ ಮನೆಗೆ ಹೋಗಬೇಕು. ಈ ಎಲ್ಲ ಜ್ಞಾನದ ಸಾರವೂ ಇದೇ ಆಗಿದೆ. ಈಗ ಮನೆಗೆ ಹೋಗಬೇಕು. सारी दुनिया को ऐ आत्मा तुझसे मिलने को आई है परमात्मा। नहीं कोई संसार में फिर क्यों भटके हो जग की कारागार में। भूल जा सारी दुनिया को ऐ आत्मा। उसको बसा के तो देखो सही, मन मना भव का मंत्र ना भूलो कभी। मन मना भव का मंत्र ना भूलो कभी। याद आती रहे हर घड़ी एक की, एक में है सब कुछ समाया हुआ। एक में है सब कुछ समाया हुआ। फिर मिलेगा नहीं ऐसा मौका तुम्हें। फिर मिलेगा नहीं ऐसा मौका तुम्हें। याद से पापों का कर लो अब खात्मा। भूल जा सारी दुनिया को ऐ आत्मा। बच्चे, अब चलो अपने अव्यक्त वतन में। इस दैहिक दुनिया के सभी बंधनों से मुक्त हो। स्वयं को लाइट के शरीर में अनुभव करें।
पांच तत्वों की आकर्षण से परे। फरिश्ता स्थिति में स्थित हो जाओ। ಅನುಭವ ಮಾಡಿ. ನಾವು ಬಹಳ ದೂರ ಪ್ರಕಾಶದ ಪ್ರಪಂಚದಲ್ಲಿ ತಲುಪಿಬಿಟ್ಟಿದ್ದೇವೆ. ಈ ಪ್ರಕಾಶದ ಪ್ರಪಂಚದಲ್ಲಿ ನಾನು ಫರಿಷ್ತೆ ಬಾಪ್ ದಾದಾರವರ ಅವರ ಸಮ್ಮುಖದಲ್ಲಿ ಕುಳಿತಿದ್ದೇನೆ. ಮಧುರ ಬಾಬಾರವರನ್ನು ಬಹಳ ಸ್ನೇಹ ತುಂಬಿದ ದೃಷ್ಟಿಯಿಂದ ನೋಡುತ್ತೀರಿ. ತಮ್ಮ ಬುದ್ಧಿರೂಪಿ ನೇತ್ರಗಳ ಮುಖಾಂತರ ಅವರನ್ನು ಒಂದೇ ಸಮನೆ ನೋಡುತ್ತೀರಿ. ಅನುಭವ ಮಾಡಿ. ಬಾಬಾರವರು ನನಗೆ ದೃಷ್ಟಿ ಕೊಡುತ್ತಿದ್ದಾರೆ. ನನ್ನಲ್ಲಿ ಶಕ್ತಿಗಳನ್ನು ತುಂಬುತ್ತಿದ್ದಾರೆ. ನನ್ನನ್ನು ತಮ್ಮ ಸಮಾನವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಿಧಾನವಾಗಿ ತಮ್ಮ ಸಂಕಲ್ಪದ ಗತಿಯನ್ನು ಬಹಳ ನಿಧಾನವನ್ನಾಗಿ ಮಾಡಿಕೊಳ್ಳಿ. ಸ್ವಯಂ ಅನ್ನು ಹಗುರ ಹಾಗೂ ನಿರ್ಬಂಧನ ಅನುಭವ ಮಾಡಿ. ಸೂಕ್ಷ್ಮವತನದ ಶಾಂತ ಹಾಗೂ ಶಕ್ತಿಶಾಲಿ ತರಂಗಗಳ ಆನಂದವನ್ನು ಪಡೆದುಕೊಳ್ಳಿ. बनके फरिश्ता प्यारे बाबा हमको फरिश्ता बना रहे।
बन के फरिश्ता प्यारे बाबा हमको फरिश्ता बना रहे। सूक्ष्म वतन से करके इशारा, सूक्ष्म वतन से करके इशारा, बड़े प्यार से बुला रहे। बन के फरिश्ता प्यारे बाबा हमको फरिश्ता बना रहे। साकार पालना क्या खूब थी, अव्यक्त में वही पा रहे। साकार पालना क्या खूब थी, अव्यक्त में वही पा रहे। अव्यक्त में अव्यक्त मिलन, साकार सा हम मना रहे। आज भी हर पल बाबा तेरे वरदानों को हम पा रहे। बन के फरिश्ता प्यारे बाबा हमको फरिश्ता बना रहे। देह से न्यारा विदेही हो, अब कर्मातीत बनना है। देह से न्यारा विदेही हो, अब कर्मातीत बनना है। व्यर्थ संकल्पों से हो परे, अब हमको घर जाना है। कदम कदम पर बाबा से श्रीमत जो हम पा रहे। बन के फरिश्ता प्यारे बाबा हमको फरिश्ता बना रहे। बन के फरिश्ता प्यारे बाबा हमको फरिश्ता बना रहे। हमको फरिश्ता बना रहे। हमको फरिश्ता बना रहे। ಸರ್ವ ಬಂಧನಗಳಿಂದ ಮುಕ್ತ, ಎಲ್ಲ ಹೊರೆಗಳಿಂದ ಮುಕ್ತ, ಸ್ವಯಂವನ್ನು ಡಬಲ್ ಲೈಟ್ ಫರಿಷ್ಠೆಯನ್ನಾಗಿ ಅನುಭವ ಮಾಡಿ.
ನನಗೆ ತಂದೆಯ ಸಮಾನವಾಗಬೇಕು. ಹಾಗಾದರೆ ಬನ್ನಿ ಚೆಕ್ ಮಾಡಿ. ಬಾಬ್ ದಾದಾರವರಂತೆ ನಾವು ಎಲ್ಲಿಯವರೆಗೆ ಆಗಿದ್ದೇವೆ? ಸ್ವಯಂ ಅನ್ನು ಪರಿಶೀಲಿಸಿಕೊಳ್ಳಿ. ನೀವು ಹಾಗೂ ತಂದೆಯಲ್ಲಿ ಎಷ್ಟು ಸಮಾನತೆ ಬಂದುಬಿಟ್ಟಿದೆ ಹಾಗೂ ಎಷ್ಟು ಅಂತರ ಉಳಿದುಕೊಂಡಿದೆ. ಸ್ವಯಂ ಅನ್ನು ನೋಡಿ. ನಾನು ತಂದೆಯ ಸಮಾನ. ನನ್ನ ದೃಷ್ಟಿಯಲ್ಲಿ ಇಷ್ಟು ಶಕ್ತಿ ಬಂದು ಬಿಟ್ಟಿದೆಯೇ? ಯಾರನ್ನೇ ನೋಡಿದರೆ ಆ ಆತ್ಮ ತಂದೆಯ ಪ್ರೀತಿಯನ್ನು ಅನುಭವ ಮಾಡಲಿ. ನಮ್ಮ ಮೂಲಕ ಯಾರಿಗೆ ತಂದೆಯ ಸಾಕ್ಷಾತ್ಕಾರವಾಗಿ ಬಿಡಲಿ. ಒಂದು ಬಾರಿ ಬಾಬ್ ದಾದಾರವರನ್ನು ನೋಡಿ ಮತ್ತು ಸ್ವಯಂ ಅನ್ನು ನೋಡಿ. ನನ್ನ ಚೆಹರೆಯಲ್ಲಿ ಇಂತಹ ಆತ್ಮೀಕತೆ, ಇಂತಹ ದಿವ್ಯ ಮುಗುಳ್ನಗೆ ಬಂದಿದೆಯೇ? ಅವರಂತೆ ಮಸ್ತಕದಲ್ಲಿ ಇಷ್ಟೊಂದು ಹೊಳಪು ಹಾಗೂ ಅಲೌಕಿಕತೆ ಬಂದಿದೆಯೇ? ಇಂದು ಸ್ವಯಂನೊಂದಿಗೆ ಪರಿಶೀಲಿಸಿಕೊಳ್ಳಿ. ನಾನು ಎಷ್ಟು ಪ್ರತಿಶತ ತಂದೆಯ ಸಮಾನನಾಗಿದ್ದೇನೆ? ಒಂದು ವೇಳೆ ಯಾವುದೇ ಬಲಹೀನತೆ ಇದ್ದರೆ ಇಂದು ಬಾಬ್ ದಾದಾರವರು ಸಮ್ಮುಖದಲ್ಲಿ ಕುಳಿತಿದ್ದಾರೆ. ನನ್ನ ಸಮ್ಮುಖ ತ್ರಿಲೋಕಿನಾಥ ಇದ್ದಾರೆ. ಈ ಸಮಯ ನಾವು ಏನೆಲ್ಲ ಸಂಕಲ್ಪ ಮಾಡುತ್ತೇವೋ ಆ ಸಂಕಲ್ಪದಲ್ಲಿ ಶಕ್ತಿ ತುಂಬಿಕೊಳ್ಳುತ್ತದೆ ಹಾಗೂ ಅದು ಸಾಕಾರವಾಗುವುದು. ಹಾಗಾದರೆ ಬನ್ನಿ ಇಂದು ಸ್ವಯಂನ ಪರಿವರ್ತನೆಯ ಸಂಕಲ್ಪಗಳನ್ನು ಮಾಡೋಣ. ತಮ್ಮ ಅವಸ್ಥೆಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ಹಾಗೂ ತೀವ್ರ ಪುರುಷಾರ್ಥವನ್ನು ಮಾಡುವ ಪ್ರತಿಜ್ಞೆಯನ್ನು ತಂದೆಯೊಂದಿಗೆ ಮಾಡಿ ಮತ್ತು ನೋಡಿ, ಬಾಬಾರವರು ಅವಶ್ಯವಾಗಿ ಸಹಯೋಗ ನೀಡುತ್ತಾರೆ. ತಂದೆಯ ಪ್ರತಿಜ್ಞೆಯಾಗಿದೆ, ಸಾಹಸದ ಒಂದು ಹೆಜ್ಜೆ ಮಕ್ಕಳದ್ದು ಹಾಗೂ ಸಹಯೋಗದ 1000 ಹೆಜ್ಜೆ ತಂದೆಯದ್ದು.
भी नहीं छोड़ना। तो बाप दादा 1000 कदम मदद का देगा। ऐसे नहीं देखना, देखे बाबा मदद करता है या नहीं, इम्तिहान नहीं लेना। बंधा हुआ है बाप, आप भी बंधे हुए हो, बाप भी बंधा हुआ है। ಹಾಗಾದರೆ ಈ ಸ್ವರ್ಣಿಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಯಾವ ಸಂಕಲ್ಪವನ್ನು ಮಾಡಬೇಕೋ ಇಂದೇ ಮಾಡಿ. ಯಾವ ಮಾತಿನಲ್ಲಿ ಬಲಹೀನರಾಗಿದ್ದೀರಿ ಅದನ್ನು ಬಾಬಾರವರಿಗೆ ತಿಳಿಸಿ ಹಾಗೂ ಆ ಬಲಹೀನತೆಯನ್ನು ಸಮಾಪ್ತಿ ಮಾಡಲು ಬಾಬಾರವರಿಂದ ಶಕ್ತಿಗಳನ್ನು ತೆಗೆದುಕೊಳ್ಳಿ, ವರದಾನಗಳನ್ನು ತುಂಬಿಸಿಕೊಳ್ಳಿ. ಇಂದು ಬಾಬಾರವರು ನಾವು ಮಕ್ಕಳಿಗೆ ಏನೆಲ್ಲ ಇಚ್ಛೆಗಳಿವೆಯೋ ಅದನ್ನೆಲ್ಲವನ್ನು ಸಾಕಾರ ಮಾಡುವ ಆಶ್ವಾಸನೆ ಕೊಡುತ್ತಿದ್ದಾರೆ. ಬಾಬಾರವರು ಹೇಳುತ್ತಿದ್ದಾರೆ, कभी थकना नहीं, रुकना नहीं, कभी भी कमजोर विचार नहीं आने देना। बस हिम्मत का कदम रखते जाना। हर पल बाबा आपके साथ है। आपके ऊपर बाप की पूरी नजर है। तो चलिए मन ही मन ಪ್ರೀತಿಯ ಬಾಬಾ, ಇಂದಿನಿಂದ ಏನೆಲ್ಲ ಶ್ರೀಮತ ಸಿಗುತ್ತದೆಯೋ, ಏನೆಲ್ಲ ಡೈರೆಕ್ಷನ್ ಸಿಗುತ್ತದೆಯೋ, ನಾನಾತ್ಮ ನಿಮ್ಮ ಶ್ರೀಮತ ಪ್ರಮಾಣವೇ ನಡೆಯುತ್ತೇನೆ. ಯಾವ ಕಾರ್ಯ ನಿಮಗೆ ಒಳ್ಳೆಯದೆನಿಸುತ್ತದೆ ಅದನ್ನೇ ಮಾಡುತ್ತೇನೆ. ನೀವು ಹೇಗೆ ಹೇಳುತ್ತೀರೋ ನಾನು ಹಾಗೆ ಮಾಡುತ್ತೇನೆ.
ಮತ್ತೆ ಮರಳಿ ತಮ್ಮ ಕರ್ಮಕ್ಷೇತ್ರಕ್ಕೆ ಬನ್ನಿ ಹಾಗೂ ಸದಾ ಪ್ರತಿ ಕರ್ಮವನ್ನು ಮಾಡುತ್ತಾ ತಂದೆ ಹಾಗೂ ಮನೆಯ ಸ್ಮೃತಿಯಲ್ಲಿರುತ್ತಾ ಪ್ರತಿ ಕರ್ಮವನ್ನು ಮಾಡುವ ಸಂಕಲ್ಪವನ್ನು ಧರಿಸಿಕೊಳ್ಳಿ. ಎಲ್ಲಿಯವರೆಗೆ ಈ ಶರೀರದಲ್ಲಿರಬೇಕೋ ಅಲ್ಲಿಯವರೆಗೂ ಪ್ರತಿ ಸಂಬಂಧದೊಂದಿಗೆ ನ್ಯಾರ ಹಾಗೂ ಪ್ಯಾರ ಆಗಿರಬೇಕು. ಎಲ್ಲರ ಪ್ರಿಯರೂ ಆಗಿರಬೇಕು ಹಾಗೂ ಎಲ್ಲರಿಂದ ಭಿನ್ನರಾಗಿರಬೇಕು. ತಮ್ಮನ್ನು ಪಕ್ಕಾ ಮಾಡಿಕೊಳ್ಳಿ. ನನ್ನ ಸರ್ವ ಸಂಬಂಧವು ಒಬ್ಬ ಶಿವಬಾಬಾರವರೊಂದಿಗೆ ಇದೆ. ನನ್ನವರಂತೂ ಒಬ್ಬ ಶಿವಬಾಬಾ, ಬೇರೆ ಯಾರೂ ಇಲ್ಲ. जानते भी हैं कि बरोबर बहुत सामने है, उसके पहले ही बाप से अपना पूरा वर्षा लेने का पुरुषार्थ करेंगे. पूरा वर्षा कोई पीछे नहीं मिल सकते हैं ना बच्चे, क्योंकि पूरा वर्षा मिलेगा ही उनको जो कर्मचित अवस्था में मेहनत करके टिकेगा. अचानक बाप को याद भी करेंगे और सर्विस भी करेंगे. सर्विस के ऊपर भी तो मदार है ना बच्चे, वो समझाते भी हैं. तो भाई तुम कहते हो कर्म बंधन है, कर्म बंधन है, कर्म बंधन है, तो एक ही थप्पड़ से हार्ट फेल हुआ, मर गए, तुम्हारा कहा गया कर्म बंधन. तो यह जो तुम बच्चों को राह देते हैं कि जीते जी तुम तो बाप के गोद में जाते हैं, तुम मर के तुमको कोई काल नहीं खाते हैं. ನಾನಾತ್ಮ ಈ ಪ್ರಪಂಚದಲ್ಲಿ ಹಾಗೂ ಈ ಶರೀರದಲ್ಲಿ ಸ್ವಲ್ಪ ದಿನಗಳಿಗಾಗಿ, ಕೆಲವು ಕ್ಷಣಕ್ಕಾಗಿ ಅತಿಥಿಯಾಗಿದ್ದೇನೆ. ಈಶ್ವರೀಯ ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಫರಿಷ್ತೆ ಈ ಕರ್ಮ ಕ್ಷೇತ್ರದಲ್ಲಿ ಬಂದಿದ್ದೇನೆ. ಕರ್ಮ ಮಾಡುತ್ತಾ ಯಾವುದೇ ಪ್ರಕಾರದ ಕರ್ಮ ಬಂಧನ ನಮ್ಮನ್ನು ಆಕರ್ಷಿತವನ್ನಾಗಿ ಮಾಡದಿರಲಿ. ಹೀಗೆ ಯೋಗ್ಯಯುಕ್ತವಾಗಿ ಪ್ರತಿ ಕರ್ಮವನ್ನು ಮಾಡಬೇಕು. ಪ್ರೀತಿಯ ಬಾಬಾರವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಪ್ರತಿ ಕರ್ಮವನ್ನು ಮಾಡಬೇಕು ಹಾಗೂ ಬಹಳ ಬೇಗ ತಮ್ಮ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಇದೇ ನನ್ನ ಲಕ್ಷ್ಯವಾಗಿದೆ.
ಈ ಲಕ್ಷ್ಯವನ್ನು ಎದುರಿನಲ್ಲಿಟ್ಟುಕೊಳ್ಳುತ್ತಾ ನನಗೆ ಪ್ರತಿ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕು, ಶ್ರೀಮತ ಪ್ರಮಾಣ ನಡೆಯಬೇಕು, कर रख लेना मुझे नूर बना कर रख शिव बाबा तू अपने नैनों में मुझे नूर बना कर रख लेना शिव बाबा तू अपने नैनों में एक टुकड़ा समझ के रख लेना मेरे बाबा तू दिल के कोने में मुझे लाल बना कर रख लेना मुझे लाल बना कर रख लेना शिव बाबा तू अपने आंचल में मुझे नूर बना कर रख लेना शिव बाबा तू अपने नैनों में। ಸಂಗಮ ಯುಗದಲ್ಲಿ, ತಪಸ್ಸಿನ ಈ ಕಾಲದಲ್ಲಿ ನಾವು ತಪಸ್ವಿ ಆತ್ಮಗಳ ಪರಮ ಕರ್ತವ್ಯವಾಗಿದೆ ಆಳವಾದ ತಪಸ್ಸು ಮಾಡುವುದು. ತಪಸ್ಸು ಅಸಂಭವವನ್ನು ಸಹ ಸಂಭವವನ್ನಾಗಿ ಮಾಡುತ್ತದೆ. ಪ್ರತಿ ಸಮಸ್ಯೆಯ ಸಮಾಧಾನ ಮಾಡುತ್ತದೆ. ಪ್ರತಿ ಕಷ್ಟವನ್ನು ಸಹಜವನ್ನಾಗಿ ಮಾಡುತ್ತದೆ. ಸತ್ಯ ತಪಸ್ವಿ ಅವರೇ ಆಗಿದ್ದಾರೆ, ಯಾರು ಆತ್ಮ ಅಭಿಮಾನಿಯಾಗುವುದನ್ನು ಕಲಿತಿದ್ದಾರೆ. ಸಂಗಮ ಯುಗದಲ್ಲಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡುತ್ತಾ ನಮಗೆ ತಂದೆಯ ಸಮಾನರಾಗಬೇಕು. ಬ್ರಹ್ಮ ತಂದೆ ಈ ಪ್ರಪಂಚದಲ್ಲಿ ಇರುತ್ತಾ ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡುತ್ತಾ ಕರ್ಮಯೋಗಿ ತಪಸ್ವಿಯಾಗಿದ್ದರು. ನಾನು ಸಹ ತಂದೆಯಂತೆ ತಪಸ್ವಿಯಾಗಬೇಕು.
ಬ್ರಹ್ಮ ತಂದೆಯು ಬಹಳ ಕಠಿಣ ತಪಸ್ಸನ್ನು ಮಾಡಿದರು. ಆತ್ಮಾಭಿಮಾನಿಯಾಗುವುದರ ಆಳವಾದ ತಪಸ್ಸನ್ನು ಮಾಡಿದರು. ಏಕಾಂತದಲ್ಲಿ ಕುಳಿತುಕೊಂಡು ಬಾಬಾರವರು ಸ್ವಯಂನೊಂದಿಗೆ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ಬರೆದು ಅಭ್ಯಾಸ ಮಾಡಿದರು. ಎಲ್ಲರ ಮಸ್ತಕದಲ್ಲಿ ಆತ್ಮವನ್ನೇ ನೋಡಿದರು. ಇದೇ ನಮ್ಮ ಮೊದಲ ಹಾಗೂ ಅಂತಿಮ ಪಾತ್ರವಾಗಿದೆ. ಯಾವುದನ್ನು ನಾವು ಚೆನ್ನಾಗಿ ಅನುಭವ ಮಾಡಬೇಕು, ಮತ್ತೆ ಮತ್ತೆ ಚಿಂತನೆಯಲ್ಲಿ ತರಬೇಕು, ಅನುಭವದಲ್ಲಿ ತರಬೇಕು. ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ಈ ನಯನಗಳಿಂದ ನೋಡುವಂತಹ ಶಕ್ತಿ ಇದು ಯಾರಾಗಿದ್ದಾರೆ? ಈ ಕಿವಿಗಳಿಂದ ಕೇಳಿಸಿಕೊಳ್ಳುವಂತಹ ಶಕ್ತಿ, ಮುಖದಿಂದ ಮಾತನಾಡುವಂತಹ ಶಕ್ತಿ, ವಾಸ್ತವದಲ್ಲಿ ಇದು ಯಾರು? ಮತ್ತೆ ಮತ್ತೆ ಚಿಂತನೆ ಮಾಡಿ. ನಾನು 5 ತತ್ವಗಳಿಂದ ದೇಹದಿಂದ ಭಿನ್ನ, ದೇಹವನ್ನು ನಡೆಸುವಂತಹ ದೇಹದ ಮಾಲೀಕ, ಜ್ಯೋತಿ ಬಿಂದು ಆತ್ಮನಾಗಿದ್ದೇನೆ. ಪವಿತ್ರ ಆತ್ಮನಾಗಿದ್ದೇನೆ. ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ. ಮಸ್ತಕದ ಮಧ್ಯದಲ್ಲಿ ಒಂದು ಪವಿತ್ರ ನಕ್ಷತ್ರವನ್ನು ಅತ್ಯಂತ ತೇಜೋಮಯ ರೂಪದಲ್ಲಿ ನೋಡಿ, ಇದರ ಪ್ರಕಾಶ ಮಸ್ತಕದಿಂದ ಹಿಡಿದು ಕಾಲಿನವರೆಗೂ ಇಡೀ ಶರೀರದಲ್ಲಿ ಹರಡುತ್ತಿದೆ. ಈ ಸ್ಥೂಲ ಶರೀರವೂ ಸಹ ಲೈಟ್ನದ್ದಾಗಿ ಹೋಗಿದೆ. ಅನುಭವ ಮಾಡಿ. ಲೈಟ್ನ ಕೈಗಳು ಪ್ರಕಾಶದ ಇಡೀ ಶರೀರ, ಮಸ್ತಕದಲ್ಲಿ ಹೊಳೆಯುತ್ತಿರುವ ನಾನು ಪವಿತ್ರ ನಕ್ಷತ್ರ.
ನಾನು ಅನುಭವ ಮಾಡಿದ್ದೇನೆ. ನಾನು ಈ ಶರೀರದಿಂದ ಭಿನ್ನನಾಗಿದ್ದೇನೆ. ಇದು ದೇಹರೂಪಿ ಮನೆ. ನಾನು ಇಲ್ಲಿಂದಲೇ ತೆಗೆದುಕೊಂಡಿದ್ದೇನೆ. ಇಲ್ಲೇ 5 ತತ್ವಗಳಲ್ಲಿ ವಿಲೀನವಾಗಿ ಹೋಗುತ್ತದೆ. ನನ್ನ ಸತ್ಯ ಸ್ವರೂಪ, ನನ್ನ ಅವಿನಾಶಿ ಸ್ವರೂಪ ಬಿಂದು ರೂಪವಾಗಿದೆ. ಮಸ್ತಕ ಸಿಂಹಾಸನದ ಮೇಲೆ ತನ್ನನ್ನು ತಾನು ಕುಳಿತುಕೊಂಡಿರುವಂತೆ ನೋಡಿ, ತನ್ನ ಸ್ವರೂಪವನ್ನು ನೋಡಿ, ತನ್ನ ಪವಿತ್ರ ಸ್ವರೂಪವನ್ನು ನೋಡಿ, ನನ್ನ ಸತ್ಯ ಸ್ವರೂಪ ಅತಿ ಸುಂದರವಾಗಿದೆ, ಶಾಶ್ವತವಾಗಿದೆ. ನಾನು ಪ್ರಕಾಶಮಯನಾಗಿದ್ದೇನೆ, ಲೈಟ್ ಆಗಿದ್ದೇನೆ. ತನ್ನ ಮಸ್ತಕದಿಂದ ಹಿಡಿದು ಕಾಲಿನವರೆಗೂ ಈ ಪ್ರಕಾಶವನ್ನು ಹರಡುತ್ತಿರುವಂತೆ ಅನುಭವ ಮಾಡಿ. ತಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸವನ್ನು ಮಾಡಿ ಏಕಾಗ್ರವಾಗಿ ಬಿಡಿ. ಆತ್ಮ ಅಭಿಮಾನಿ ಸ್ಥಿತಿಯಿಂದ ಆಳವಾಗಿ ಅನುಭವ ಮಾಡಿ. ನಾನು ಈ ದೇಹರೂಪಿ ವಸ್ತ್ರವನ್ನು ಧಾರಣೆ ಮಾಡಿದ್ದೇನೆ. ಈ ದೇಹದ ಡ್ರೆಸ್ ಹಾಗೂ ಪರಿಚಯ, ನಾಮ, ರೂಪ ಜನ್ಮದಿಂದ ಜನ್ಮಕ್ಕೆ ಬದಲಾವಣೆಯಾಗುತ್ತಾ ಹೋಯಿತು. ಆದರೆ ನನ್ನ ಸತ್ಯ ಸ್ವರೂಪ ಅವಿನಾಶಿಯಾಗಿದೆ. ಈ ದೇಹರೂಪಿ ಮಂದಿರದಲ್ಲಿ ನಾನು ಚೈತನ್ಯ ಆತ್ಮ ವಿರಾಜಮಾನನಾಗಿದ್ದೇನೆ. ನಾನು ಯಾವಾಗ ಬೇಕೋ ಆಗ ಈ ದೇಹದಲ್ಲಿ ಬರುತ್ತೇನೆ ಹಾಗೂ ಯಾವಾಗ ಬೇಕೋ ಆಗ ಈ ದೇಹದಿಂದ ಭಿನ್ನನಾಗುತ್ತೇನೆ. ಈಗೀಗ ನಾನು ಈ ದೇಹದಲ್ಲಿದ್ದೇನೆ. ಇದಕ್ಕೂ ಮೊದಲು ಬೇರೆ ಇನ್ನು ಯಾವುದೋ ಶರೀರದಲ್ಲಿದ್ದೆ. ಅದಕ್ಕಿಂತ ಮೊದಲು ಬೇರೆಯ ಶರೀರ. ಈ ದೇಹವನ್ನು ಬಿಟ್ಟು ಒಂದು ದಿನ ನಾನು ಮರಳಿ ನನ್ನ ಮನೆ ಪರಮಧಾಮಕ್ಕೆ ಹೋಗಬೇಕು.
ತಮ್ಮ ಈ ಆತ್ಮಿಕ ಸ್ವರೂಪವನ್ನು ಮತ್ತೆ ಮತ್ತೆ ನೋಡಿ ಹಾಗೂ ಏಕಾಗ್ರವಾಗಿ ಬಿಡಿ. ಭಗವಾನುವಾಚ ಆತ್ಮ ಅಭಿಮಾನಿಯಾಗುವುದರಿಂದ ನೀವು ನಿರ್ಭಯರಾಗುವಿರಿ, ನಿರ್ವೈರರಾಗುವಿರಿ. ಆತ್ಮಾಭಿಮಾನಿ ಆತ್ಮಾಭಿಮಾನಿಯಾಗುವುದರಿಂದ ಎಲ್ಲ ವಿಘ್ನಗಳು ಸಮಾಪ್ತಿಯಾಗಿ ಬಿಡುತ್ತದೆ. ದೇಹವನ್ನು ನೋಡುವುದರಿಂದಲೇ ಎಲ್ಲ ವಿಘ್ನಗಳು ಬರುತ್ತವೆ. ಇಂದಿನಿಂದ ನಾವು ಎಲ್ಲರಿಗೂ ಪ್ರಕಾಶದ ಶರೀರದಲ್ಲೇ ನೋಡುತ್ತೇವೆ. ನನ್ನ ಈ ಸ್ಥೂಲ ಶರೀರವೂ ಸಹ ಪ್ರಕಾಶಮಯವಾಗಿ ಬಿಟ್ಟಿದೆ. ಈಗ ಈ ಪ್ರಕಾಶದ ಶರೀರದಲ್ಲಿದ್ದು ಅನುಭವ ಮಾಡಿ. ಬಹಳ ಎತ್ತರವಾದ ಪರ್ವತದ ಮೇಲೆ ಕುಳಿತುಕೊಳ್ಳಿ. ಇಲ್ಲಿ ಕುಳಿತುಕೊಂಡು ನಾವು ಅಕ್ಕಪಕ್ಕದ ದೃಶ್ಯವನ್ನು ಸುಲಭವಾಗಿ ನೋಡಬಹುದು. ಪರ್ವತವೂ ಸಹ ಪ್ರಕಾಶಮಯವಾಗಿದೆ. ಈ ದೃಶ್ಯವನ್ನು ನೋಡಿ. ಕೆಲವರು ವಾಹನದಲ್ಲಿ ಪ್ರಯಾಣಿಸುತ್ತಿದ್ದಾರೆ, ಕೆಲವರು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ, ಕೆಲವರು ನಡೆದುಕೊಂಡು ಹೋಗುತ್ತಿದ್ದಾರೆ. ಎಲ್ಲರೂ ಪ್ರಕಾಶಮಯ ನಾವು ಎತ್ತರದ ಪರ್ವತದ ಮೇಲಿದ್ದೇವೆ. ನಮಗೆ ಪ್ರತಿಯೊಬ್ಬ ವ್ಯಕ್ತಿ
ಪ್ರಕಾಶಮಯವಾಗಿ ಕಾಣಿಸುತ್ತಿದ್ದಾರೆ. ಎಲ್ಲರೂ ಜ್ಯೋತಿ ಬಿಂದು ಆತ್ಮಗಳು ತನ್ನ ತನ್ನ ದೇಹರೂಪಿ ರಥವನ್ನು ನಡೆಸುತ್ತಿದ್ದಾರೆ. ಈ ಎಲ್ಲ ಆತ್ಮಗಳು ತಮ್ಮ ಬಹಳ ಸುಂದರ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಕೆಲವರು ತಾಯಿಯ ರೂಪದಲ್ಲಿ, ಕೆಲವರು ತಂದೆಯ ರೂಪದಲ್ಲಿ, ಕೆಲವರು ಮಗುವಿನ ರೂಪದಲ್ಲಿ. ಎಲ್ಲರೂ ತಮ್ಮ ತಮ್ಮ ಸುಂದರ ಅಭಿನಯವನ್ನು, ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಎಲ್ಲರಿಗೂ ಸಾಕ್ಷಿಯಾಗಿ ನೋಡಿ, ಡಿಟ್ಯಾಚ್ ಆಗಿ ನೋಡಿ. ಸಂಪೂರ್ಣ ಸಂಸಾರ ಪ್ರಕಾಶದ ಮಣಿಯ ಸಂಸಾರವಾಗಿ ಬಿಟ್ಟಿದೆ. ಎಲ್ಲರೂ ಹೊಳೆಯುತ್ತಿರುವ ನಕ್ಷತ್ರಗಳು ಪೃಥ್ವಿಯನ್ನು ಪ್ರಕಾಶಮಯವನ್ನಾಗಿ ಮಾಡುತ್ತಿದ್ದಾರೆ. ಎಲ್ಲರೂ ತಮ್ಮ ನಿಜವಾದ ಸ್ವರೂಪದಲ್ಲಿ ಬಹಳ ಶುದ್ಧವಾಗಿದ್ದಾರೆ, ಪವಿತ್ರರಾಗಿದ್ದಾರೆ. ಪವಿತ್ರತೆಯ ಹೊಳಪಿನಿಂದ ಹೊಳೆಯುತ್ತಿರುವ ಆತ್ಮಗಳಾಗಿದ್ದಾರೆ. ಈ ಆತ್ಮ ಅಭಿಮಾನಿ ಸ್ಥಿತಿಯಿಂದ ದೇಹಭಾನ ಸ್ವತಃವಾಗಿಯೇ ಸಮಾಪ್ತಿಯಾಗಿ ಬಿಡುತ್ತದೆ. ನಾನು ಶುದ್ಧವಾಗಿದ್ದೇನೆ, ಶಾಂತವಾಗಿದ್ದೇನೆ, ಪವಿತ್ರವಾಗಿದ್ದೇನೆ. ಆತ್ಮ ಅಭಿಮಾನಿಯಾಗುವುದರಿಂದ ಆತ್ಮ ನಿರ್ವಿಕಾರಿಯಾಗುತ್ತದೆ. ತಮ್ಮ ಸ್ವರೂಪವನ್ನು ನೋಡುತ್ತೀರಿ. ಕೆಲವೊಮ್ಮೆ ಮಸ್ತಕದಲ್ಲಿ, ಕೆಲವೊಮ್ಮೆ ಪವಿತ್ರ ಮನೆಯಲ್ಲಿ. ಬಹಳ ಸುಖದ ಅನುಭವವಾಗುತ್ತದೆ. ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿತವಾಗುವುದು ಸತ್ಯವಾದ ತಪಸ್ಸಾಗಿದೆ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರಪಂಚದ ಆಟವನ್ನು ನೋಡಿ, ಇದು ಸುಖ ದುಃಖದ ಸೋಲು ಗೆಲುವಿನ ಬಹಳ ಒಳ್ಳೆಯ ಆಟವಾಗಿದೆ. ನಾವೆಲ್ಲರೂ ಬಂದಿದ್ದೇವೆ, ಹೊರಟು ಹೋಗಬೇಕಾಗಿದೆ. ನಾನು ಆತ್ಮ ಮೂಲ ರೂಪದಿಂದ ಪವಿತ್ರ ಮನೆಯ ನಿವಾಸಿಯಾಗಿದ್ದೇನೆ. ಅಲ್ಲಿಂದ ಅವತರಿತನಾಗಿದ್ದೇನೆ. ಈ ದೇಹರೂಪಿ ಮಂದಿರದಲ್ಲಿ, ಈ ದೇಹರೂಪಿ ರಥದಲ್ಲಿ ಬಂದು ನಾನು ಇದನ್ನು ನಡೆಸುತ್ತಿದ್ದೇನೆ. ನಾನು ಮರಳಿ ಅಲ್ಲಿಯೇ ಹೋಗಬೇಕು, ಶಾಂತಿಧಾಮ.
ನಾನು ಶುದ್ಧ ಪವಿತ್ರ ಆತ್ಮನಾಗಿದ್ದೇನೆ. ಇಂದು ನಾನು ನನ್ನನ್ನು ನೋಡಿ ಬಹಳ ಖುಷಿಯಾಗಿದ್ದೇನೆ. ನಾನು ಇಂದು ನನ್ನನ್ನು ನೋಡಿಕೊಂಡು ಆಳವಾದ ಶಾಂತಿಯನ್ನು, ಖುಷಿಯನ್ನು ಅನುಭವ ಮಾಡುತ್ತಿದ್ದೇನೆ. ಸುಖದಿಂದ ಸಂಪನ್ನನಾಗಿದ್ದೇನೆ. ವಹ್ ನನ್ನ ಸತ್ಯ ಸ್ವರೂಪ, ಅವಿನಾಶಿ ಸ್ವರೂಪ, ತಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ನಾನಾತ್ಮ, ಶ್ರೇಷ್ಠಾತಿಶ್ರೇಷ್ಠ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಯಾರು ಪವಿತ್ರತೆಯ ಸಾಗರರಾಗಿದ್ದಾರೆ ಅವರೇ ನನ್ನ ಸತ್ಯ ತಂದೆಯಾಗಿದ್ದಾರೆ, ಮಧುರ ತಂದೆಯಾಗಿದ್ದಾರೆ, ದೊಡ್ಡ ತಂದೆಯಾಗಿದ್ದಾರೆ. ಅವರೇ ನನ್ನ ಸಂಸಾರವಾಗಿದ್ದಾರೆ, ಅವರೇ ನನ್ನ ಆಧಾರವಾಗಿದ್ದಾರೆ. ಅವರನ್ನು ಪಡೆದು ಅವರನ್ನು ಗುರುತಿಸಿ ನನ್ನ ರೋಮ ರೋಮ ಪುಲಕಿತವಾಗಿ ಬಿಟ್ಟಿದೆ. ಮನಸ್ಸು ಖುಷಿಯಿಂದ ಸಂಪನ್ನವಾಗಿದೆ. ನಾನು ಕೇವಲ ಅವರನ್ನು ತಿಳಿದುಕೊಂಡಿಲ್ಲ, ಆದರೆ ಅವರನ್ನು ಪಡೆದುಕೊಂಡಿದ್ದೇನೆ. ಅವರು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಆ ದೊಡ್ಡ ತಂದೆಯ ಯಾವ ಶಬ್ದಗಳಿಂದ ಧನ್ಯವಾದ ಮಾಡಲಿ? ಅವರ ದೃಷ್ಟಿ ಬೀಳುತ್ತಲೇ ನಾನಾತ್ಮ ಪಾವನನಾದೆ. ಬಾಬಾ, ನೀವು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ಆತ್ಮ ಅಭಿಮಾನಿಯಾಗುವುದನ್ನು ಕಲಿಸಿಕೊಟ್ಟಿರಿ. ಕರ್ಮ ಕ್ಷೇತ್ರದಲ್ಲಿ ತನ್ನನ್ನು ಆತ್ಮ ಎಂದು ತಿಳಿದುಕೊಂಡು ನಿಮ್ಮ ನೆನಪಿನಲ್ಲಿಯೇ ಇರುತ್ತೇನೆ. ನಿಮ್ಮನ್ನು ಜೊತೆ ಇಟ್ಟುಕೊಂಡು ಪ್ರತಿ ಕರ್ಮವನ್ನು ಶ್ರೇಷ್ಠ ಕರ್ಮವನ್ನಾಗಿ ಮಾಡುತ್ತೇನೆ. ಪ್ರತಿ ಕರ್ಮದ ಮೊದಲು ನಿಮ್ಮ ಆವಾಹನೆ ಮಾಡುತ್ತಾ ನಿಮ್ಮ ಉಪಸ್ಥಿತಿ ನನಗೆ ಶಕ್ತಿಯನ್ನು ಕೊಡುತ್ತದೆ, ನನ್ನನ್ನು ಶುದ್ಧವನ್ನಾಗಿ ಮಾಡುತ್ತೆ. ನೀವು ನನ್ನವರಾಗಿದ್ದೀರಿ. ನಿಮ್ಮನ್ನು ಪಡೆದು ನನ್ನ ಜೀವನ ಧನ್ಯವಾಗಿದೆ.
ನಿಮ್ಮನ್ನು ಪಡೆದು ನಾನು ಹೊರೆಯಿಂದ ಮುಕ್ತನಾಗಿದ್ದೇನೆ, ಡಬಲ್ ಲೈಟ್ ಆಗಿದ್ದೇನೆ. ದೊಡ್ಡ ಬಾಬಾ ಜೊತೆ ಇದ್ದಾರೆ ಎಂದ ಮೇಲೆ ಚಿಂತೆಯ ಮಾತೇ ಇಲ್ಲ. ದೊಡ್ಡ ಬಾಬಾ ತನ್ನ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟು ದೃಷ್ಟಿ ಕೊಟ್ಟು ಶಕ್ತಿಗಳಿಂದ ಸಂಪನ್ನನನ್ನಾಗಿ ಮಾಡಿದ್ದಾರೆ. ಈಗ ನನಗೆ ಕರ್ಮ ಕ್ಷೇತ್ರದಲ್ಲಿಯೂ ಸಹ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತವಾಗಿರಬೇಕು. ಯಾವುದರಿಂದ ಸುಕರ್ಮವಾಗುತ್ತಾ ಇರಲಿ. ಎಲ್ಲರ ಮಸ್ತಕದಲ್ಲಿ ವಿರಾಜಮಾನವಾದ ಆತ್ಮವನ್ನೇ ನೋಡುತ್ತೇನೆ. ಪ್ರಪಂಚದ ಆಟವನ್ನು ಸಾಕ್ಷಿಯಾಗಿ ನೋಡಬೇಕು. प्रभु से मिला है जीवन, प्रभु को कर दे अर्पण। प्रभु से मिला है जीवन, प्रभु को कर दे अर्पण। सबका भला हम करते चले, सबका भला हम करते चले। हर्षित हो धरा गगन, बस उसका कहना माने, फिर सब कुछ वो ही जाने। बस उसका कहना माने, फिर सब कुछ वो ही जाने। प्रभु से मिला है जीवन, प्रभु को कर दे अर्पण। जहाँ जहाँ कदम पड़ते हैं, साथ साथ वो चलते हैं। कहीं कुछ गलत ना हो जाए, इशारे हमको करते हैं। जहाँ जहाँ कदम पड़ते हैं, साथ साथ वो चलते हैं। कहीं कुछ गलत ना हो जाए, इशारे हमको करते हैं। गर करते हैं अपनी मनमानी, गर करते हैं अपनी मनमानी। बढ़े फिर उलझन, बस उसका कहना माने, फिर सब कुछ वो ही जाने। प्रभु से मिला